ನಾವು ಆತ್ಮಗಳು, ಆತ್ಮಜ್ಞಾನಕ್ಕೆ ನಾವು ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು, ಬೇರೆ ಯಾವುದಿಲ್ಲ. ಹೊರಗೆ ಗುರಿ ಇರುತ್ತೆ, ಗುರಿಗನ್ನ ಫೋಕಸ್ ಮಾಡ್ತಾ ಅರ್ಜುನ ತರ ಹೋಗಿ, ಬಟ್ ಒಳಗೆ ಇರೋ ಕೃಷ್ಣ ಆತ್ಮಕ್ಕೆ ಏನು ಬೇಕು ಅಂದ್ರೆ ಆತ್ಮಜ್ಞಾನ, ಆತ್ಮ ಅನುಭವಗಳು. ಅವಾಗ ಆತ್ಮಗೆ ಪಶು ಆತ್ಮ, ಪಶುಪತಿ ಆತ್ಮ ಆಗುತ್ತದೆ. ಇಲ್ಲ ಅಂದ್ರೆ ಈ ಪಶು ಮತ್ತೆ ಇನ್ನೊಂದು ಜನ್ಮ ತಗೊಂಡು ಪಶುಪತಿ ಆಗೋಕೆ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಈ ಕ್ಷಣ ನಿಮಗೆ ಏನು ಗೊತ್ತೋ, ಎಷ್ಟು ಗೊತ್ತೋ, ನೀವು ಶರೀರ ಬಿಟ್ಟಿದ್ರು ಅಷ್ಟೇ ಗೊತ್ತಿರುತ್ತದೆ ನಿಮ್ಮ ಆತ್ಮಕ್ಕೆ. ರಿಮೆಂಬರ್ ದಿಸ್ ಪಾಯಿಂಟ್. ಶರೀರ ಬಿಟ್ಟಿದ ತಕ್ಷಣ ಎಲ್ಲ ಗೊತ್ತಾಗ್ಬಿಡುತ್ತೆ, ಎಲ್ಲ ಕಾಂತಿಯ ಕಾಣುತ್ತೆ. ಇಲ್ಲ, ಈ ಕ್ಷಣ ನಿಮಗೆ ಎಷ್ಟು ಗೊತ್ತೋ, ಏನು ಗೊತ್ತೋ, ನಿಮ್ಮ ಆತ್ಮಕ್ಕೂ ಅಷ್ಟೇ ಗೊತ್ತು. ಒಂದು ಸತಿ ಗುರುಗಳ ಪತ್ರಿಜಿ ಒಬ್ಬರನ್ನು ನೋಡಿ ಮೂರ್ಖಾತ್ಮ ಅಂತ ಹೇಳಿದ್ರು. ಆ ಪದಕ್ಕೆ ನನಗೆ ತುಂಬಾ ಪ್ರಶ್ನೆ ಬಂತು. ಆತ್ಮಕ್ಕೆ ಮೂರ್ಖ ಆತ್ಮ ಅಂತರು ಅಂದ್ರೆ ಆತ್ಮನು ಮೂರ್ಖತ್ವ ಇರುತ್ತದ ಅಂದ್ರೆ ಒಬ್ಬ ಪಶುವಿಗೆ ಮೂರ್ಖತ್ವನೇ ಇರುತ್ತದೆ, ಪಶು ಆತ್ಮ. ಯಾಕೆಂದ್ರೆ ಲಿಮಿಟ್ ಪ್ಲಸ್ ಲಿಮಿಟ್ ಇಷ್ಟೇ ಅಂತ ಅನ್ಕೊಂಡಿರ್ತದಲ್ವಾ, ನಾನು ಅಂತಾನೂ ಇರುತ್ತದೆ. ಆ ಆತ್ಮ ಎಷ್ಟೋ ಜನ್ಮಗಳನ್ನು ತಗೊಂಡು ಎಷ್ಟೋ ಅನುಭವಗಳನ್ನು ಪಡೆದ್ರೆ, ಎನ್ಲೈಟ್ ಆಗಿದ್ರೆ, ಆವಾಗ ಆ ಮೂರ್ಖತ್ವ ಅನ್ನೋದು ಹೋಗುತ್ತದೆ, ಬ್ರಾಡ್ ಆಗುತ್ತದೆ, ಓಪನ್ ಆಗುತ್ತದೆ, ಅನ್ಲಿಮಿಟೆಡ್ ಆಗುತ್ತದೆ.